ಮಾ ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ಈ ತರ ಬೇರೆಯವ್ರ ಮೇಲೆ ಇರೋ ಕೋಪನ ಹೀಗೆ ತೀರಿಸ್ಕೋತಿದ್ದೀರಾ? ಪಾಪ ನೋಡಿ ರಚನಾ ಹೇಗ್ ಕೋಪ ಮಾಡ್ಕೊಂಡು ನೋಡಿದ್ರೆ ಕಂಡವ್ರ ಮೇಲೆ ಕೋಪನ ತೀರಿಸ್ಕೊಳ್ಳೋ ತರ ಕಾಣಿಸ್ತಾ ಇದೀನಾ? ಮಾ ಐ ಡಿಂಟ್ ಮೀನ್ ದಟ್. ಸರಿ ನಡಿ. ಮಾ ಯಾಕೆ ಇಷ್ಟು ಕೋಪವಾಗಿದ್ದೀರಾ? ಇವ್ರಗಳ ಜೊತೆ ಇಲ್ಲಿ ಕ್ಯಾಂಟೀನಲ್ಲಿ ಕುತ್ಕೊಂಡಿದ್ದೆ ತಪ್ಪ? ಯಾಕೆ ಮಾ ಹೀಗಾಡ್ತಿದ್ದೀರಾ? ಪ್ಲೀಸ್ ಎಲ್ಲದಕ್ಕೂ ಹೀಗೆ ಮಾಡಿದ್ರೆ ಹೇಗಮ್ಮ? ಪ್ಲೀಸ್ ಮಾ. ನಡಿ ಅಂದೆ. ಅಮ್ಮ ಕೈ ಬಿಡಿ, ನೀವು ನಡೀರಿ, ನಾನು ಬರ್ತೀನಿ. ನಿಂಗೆ ನಾವು 2 ದಿನದಿಂದ ಅಭ್ಯಾಸನೇ ಮಾಡಿಲ್ಲ. ಹೋಗು ಸೆಲ್ ಬಯಾಲಜಿ ಟೆಕ್ಸ್ಟ್ ಬುಕ್ ತಕೊಂಬ, ಓದ್ಕೊಳ್ಳೋಣ. ಅದಂಗ್ ನಿನ್ನಿಂದ ಮಾತ್ರ ಹಿಂಗಿರಕಾಯ್ತೈತ್ ಕಮ್ಲಿ. ಅಲ್ಲ ಅವಮ್ಮಂಗ ಅದೇಟ್ ದಿಮಾಕು ಅಂತೀನಿ. ರಿಸಿ ಸರ್ ಅಂತದ್ ಏನ್ ತೆಪ್ ಮಾಡಿದ್ರು ಅಂತ. ಈ ಚಿಕ್ಕ ಮಕ್ಕಳನ್ನ ಅವಂದ್ರು ಎಳ್ಕೊಂಡೋಗ್ ನಾಕ್ ಬಾರ್ಸೋಂಗೆ ಎಲ್ರ ಮುಂದೆ ಹಂಗ ಎಳ್ಕೊಂಡ್ ಹೋಯ್ತಾರಲ್ಲ. ಅವ್ರ ಬಗ್ಗೆ ಗೊತ್ತು ತಾನೆ, ಮತ್ತಿನ್ಯಾಕ್ ಮಾತಾಡ್ಬೇಕು ಬಿಡು. ಅವರೆಲ್ಲ ದೊಡ್ಡ ಮನ್ಸರು, ಜನರನ್ನ ನೋಡಿ ಸವಾಸ ಮಾಡೋರು. ಅವರಿಂದ ನಾವೇ ದೂರ ಇರ್ಬೇಕಲ್ವಾ? ದೂರ ಅಂದ್ರೆ ಎಲ್ಲಿ? ಅವ್ರು ಬರ್ತಿದ್ದಂಗೆ ಓಡಾಕ್ ಬಚ್ಚಿಟ್ಕೋಬೇಕಾ? ರಿಸಿ ಸಾರು ಎಲ್ರೂ ಒಂದೇ, ಎಲ್ರೂ ಸಮ ಅಂತ ಪಾಠ ಹೇಳೋರು. ಅವ್ರಮ್ಮ ನೋಡಿದ್ರೆ ಹಿಂಗೆ. ನೀ ಏನೇ ಹೇಳ್ಕಂಬ್ಲಿ, ನಂಗೆ ಯಾಕೋ ರಿಸಿ ಸಾರು ಮತ್ ರಚನಾ ಆವಮ್ಮನ್ ಮಕ್ಳೇನಾ ಅನ್ನೋದೇ ಡೌಟು. ಆಗ್ತೀನಿ ನೋಡು. ನಿನ್ಗ್ಯಾಕೆ ಅವ್ರ ಇಸ್ಯಾ? ತಾರಾ ಮೇಡಮ್ಗೆ ರಿಷಿ ಸರು ನಂತವ ಮಾತಾಡೋದು ಇಷ್ಟ ಇಲ್ಲ. ಅದನ್ ಮೀರಿ ಪದೇ ಪದೇ ರಿಷಿ ಸರ್ ನಂತವ ಬಂದ್ ಮಾತಾಡ್ತಿದ್ರೆ ಅವ್ರ ಕೋಪ ಬರಕಿಲ್ವಾ ಯೋಳು? ನಾನು ಆದಷ್ಟು ಕಡೆ ಗಣಿಸ್ತಾನೆ ಇವ್ನಿ. ನೀವೆಲ್ಲ ಸೇರಿ ಇವತ್ತು ಸ್ವೀಟ್ ತಿನ್ಸ್ಬೇಕು ಅಂತ ಹಠ ಮಾಡಿದಕ್ಕೆ ಇಷ್ಟೆಲ್ಲ ಆಗಿದ್ದು. ಇನ್ಯಾಕೆ ನಾನಾಯ್ತು ನನ್ ಪಾಡಾಯ್ತು ಅಂತ ಇದ್ಬಿಡ್ತೀನಿ. ನೀನ್ ಅವ್ರನ್ನ ವಹಿಸ್ಕೊಂಡ್ ಮಾತಾಡ್ತೀಯಲ್ಲೇ ಕಮ್ಲಿ. ಅವ್ರದ್ದೇನು ತೆಪ್ಪಿಲ್ಲ ಅಂತೀವ್ನಿ. ತಾಯಿಯಾಗಿ ಅವ್ರ ಮಗನ್ ಮ್ಯಾಕಿರೋ ಕಾಳಜಿಯಿಂದಾನೇ ಮಾತಾಡ್ತವ್ರೆ. ರಿಷಿ ಸಾರು ನಮ್ ತವ ಮಾತಾಡೋದ್ ಇಷ್ಟ ಇಲ್ಲ ಅಂದ್ಮ್ಯಾಕೆ ನಾವು ದೂರ ಇರ್ಬೇಕಲ್ವಾ? ಅದ್ಕೆ ನಿಂಗೆ ನಾನ್ ಮೊದ್ಲಿನಂಗೆ ರಿಷಿ ಸರ್ ತವ ಮಾತಾಡ್ತಿಲ್ಲ. ನನ್ನಿಂದ ಅವ್ರ ಮನೇಲಿ ಯಾಕೆ ಬಿರುಗ್ ಬೀಳ್ಬೇಕು ಹೇಳು? ಹೌದಮ್ಮಿ, ಕರೆಕ್ಟ್. ಅವ್ರ ದಿಮಾಕ್ಗೆ ನೀನು ಸಂದಾಗೆ ತಾಳ ಹಾಕ್ತೀಯ. ನಿಂಗಿ ಮಾತ್ ಸಾಕು, ಹೋಗ್ ಪುಸ್ತಕ ತಕೊಂಬಂದ್ ಕುಂತ್ಕತ್ಯಾ? ಸರಿ, ಬಸ್ ನೀರನ್ನ ಕುಡ್ಕೊಂಡ್ ಬರ್ಬೋದಾ? ಕೊಟ್ಟ ಫ್ರೀಡಮ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರ್ನ ಕಂಡ್ರೆ ನನಗಾಗಲ್ಲ. ಅಂಡ್ ಯು ನೋ ದಟ್. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಮಾ ನಿಜವಾಗ್ಲು ನೀವ್ ಯಾಕೆ ಈ ತರ ಬಿಹೇವ್ ಮಾಡ್ತಾ ಇರ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದು ನಾನ್ ಕೇಳ್ಬೇಕಾಗಿರೋದು ರಿಷಿ. ಯಾಕೆ ಹೀಗೆ ನಡ್ಕೋತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು? ಆ ಕಾಲೇಜ್ಗೆ ಜಸ್ಟ್ ಗೆಸ್ಟ್ ಲೆಕ್ಚರರ್ ಆಗಿ ಹೋದವ್ ನೀನು. ಎಲ್ಲ ಬಿಟ್ಟು ಬಿಸ್ನೆಸ್ಗೆ ಅಂತ ಮಾರಾಪುರಕ್ಕೆ ಹೋಗಿ ಬಂದಾಗಿಂದ ಟೋಟಲ್ ಆಗಿ ಬದಲಾಗ್ಬಿಟ್ಟಿದ್ಯಾ. ಹಾಗೇನಿಲ್ಲಮ್ಮ. ನಾನು ನಿನ್ ಸ್ಟೂಡೆಂಟ್ ಅಲ್ಲ ರಿಷಿ, ನಿನ್ ತಾಯಿ. ನಿನ್ನಲ್ಲಾಗೋ ಸಣ್ಣ ಬದಲಾವಣೆನೂ ನನಗೆ ಗೊತ್ತು. ಪ್ರಶ್ನೆ ಮಾಡೋ ಸಮಯದಲ್ಲಿ ಏನೂ ಕೇಳದೆ ಬಿಟ್ಟಿದ್ದೆ ತಪ್ಪಾಗೋಯ್ತಲ್ಲ. ತಾರಾ, ರಿಷಿ ಮೊದಲು ಊಟ ಮಾಡಲಿ. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ, ನಿನ್ನ ಪ್ರೊಫೈಲ್ಗೆ
ಅದೆಷ್ಟೋ ಹುಡುಗಿರು ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ಕ್ಯೂನಲ್ಲಿ ನಿಂತಿದ್ದಾರೆ ಗೊತ್ತಾ? ನೀನ್ ನೋಡಿದ್ರೆ ಅದ್ಯಾರೋ ಲೋ ಕ್ಲಾಸ್ ಹಳ್ಳಿ ಹುಡುಗಿ ಜೊತೆ ಅಷ್ಟೊಂದು ಕ್ಲೋಸ್ ಆಗಿದ್ಯಾ? ನಿನಗೆ ಗೊತ್ತಾ ರಿಷಿ, ದೀಸ್ ಪೀಪಲ್ ತಮ್ಮ ಬಲೆಗೆ ಯಾರನ್ನ ಬೇಕಾದ್ರೂ ಈಸಿಯಾಗಿ ಹಾಕೊಂಡ್ಬಿಡ್ತಾರೆ. ಮಾ, ಕಮಲಿ ಅಂತ ಹುಡುಗಿ ಅಲ್ಲ. ಅಂದ್ರೆ ನನ್ ಜಜ್ಮೆಂಟ್ ತಪ್ಪು ಅಂತನಾ? ನೀವು ನೋಡ್ತಿರೋ ದೃಷ್ಟಿಕೋನನೇ ತಪ್ಪು. ಸಿ, ಇದನ್ನೇ ನಾನು ಹೇಳ್ತಾ ಇರೋದು. ನಾನೇನೇ ಮಾತಾಡಿದ್ರು ಅದನ್ನ ನೀನು ಅಫೆಂಡ್ ಮಾಡೋಷ್ಟು ನಿನ್ನ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾಳೆ. ಅಮ್ಮ ಪ್ಲೀಸ್, ಯಾರೋ ಬಂದು ಬ್ರೈನ್ ವಾಶ್ ಮಾಡೋಷ್ಟು ಚಿಕ್ಕ ಹುಡುಗ ಅಲ್ಲ ನಾನು. ರಿಷಿ, ಸಿಟ್ ಡೌನ್ ರಿಷಿ. ತಾರಾ, ನೀನು ಸ್ವಲ್ಪ ತಾಳ್ಮೆಯಿಂದ ಮಾತಾಡ. ಅದನ್ನ ಅವನಿಗೆ ಹೇಳಿ. 3 ಹೊತ್ತು ಕಾಲೇಜಲ್ಲೇ ಇರ್ತಾನೆ. ಅದೇನ್ ಅಷ್ಟೊಂದು ಸಾಫ್ಟ್ ಕಾರ್ನರ್ ಆ ಹುಡುಗಿ ಮೇಲೆ? ನೋಡಿದ್ರೇನೆ ಗೊತ್ತಾಗುತ್ತೆ ಅವಳ ಕಣ್ಣೆಲ್ಲ ಇರೋದು ನಮ್ಮ ಆಸ್ತಿ ಅಂತಸ್ತಿನ ಮೇಲೆ ಅಂತ. ಮಾ, ಏನು ಗೊತ್ತಿಲ್ಲದೆ ಕಮಲಿ ಅವ್ರ ಬಗ್ಗೆ ಏನೇನೋ ಮಾತಾಡ್ಬೇಡಿ. ಲುಕ್ ರಿಷಿ, ನನ್ಗೆ ಸುಮ್ನೆ ಯಾರ ಬಗ್ಗೆನೋ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನೋ ಸರಿಯಾಗೇ ಹೇಳ್ತಾ ಇದ್ದೀನಿ. ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಐ ವಾಂಟ್ ಥಿಂಗ್ಸ್ ಟು ಹ್ಯಾಪನ್ ಇನ್ ಸರ್ಟನ್ ವೇ. ಈಗ ಹೇಳ್ತಾ ಇದ್ದೀನಿ ಕೇಳು. ಈ ಕಾಲೇಜು, ಗೆಸ್ಟ್ ಲೆಕ್ಚರಿಂಗು, ಹುಡುಗಾಟ ಎಲ್ಲ ಸಾಕು. ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ನಾನ್ ತೋರ್ಸೋ ಹುಡುಗಿನ ಮದ್ವೆ ಆಗಿ ಸೆಟ್ಲ್ ಆಗು. ದಟ್ಸ್ ಇಟ್. ನೀವೇನನ್ನೋ ತಲೆಯಲ್ಲಿ ತುಂಬಿಸ್ಕೊಂಡು ಮಾತಾಡ್ತೀರಮ್ಮ. ನಿಮ್ ಕಣ್ಣಲ್ಲಿ ಕಾಣ್ತಿರೋದು ಕಾಳಜಿ ಅಲ್ಲ, ಭಯ. ನಾನು ಏನೇ ಹೇಳಿದ್ರು ಕೇಳೋ ಮನಸ್ಥಿತಿಲಿ ನೀವಿಲ್ಲ. ನನಗೀಗ ಮದುವೆ ಬೇಡ. ಅಮ್ಮಮ್ಮ, ತಾರಾ ಆಂಟಿಗೆ ನೀವು ಆ ರೇಂಜಲ್ಲಿ ಚಾಲೆಂಜ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯು ಆರ್ ಆಸಮ್ ಅಮ್ಮಮ್ಮ. ಆದರೂ ಅದು ನಿಜವಾಗ್ಲೂ ಪಾಸಿಬಲಾ? ವಾಟ್ ಎ ಕ್ವೆಶ್ಚನ್ ಅನಿಕಾ. ಹಾಂ, ಮಾಮ್ ಅಷ್ಟು ಸ್ಟ್ರಾಂಗ್ ಆಗಿ ಮಾತಾಡಿದ್ದಾರೆ ಅಂದರೆ ಅವ್ರು ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತಲೇ ಅರ್ಥ ಅಲ್ವಾ ಮಾಮ್? ಅಮ್ಮಮ್ಮ, ವಾಟ್ ಹ್ಯಾಪನ್? ಮಾಮ್, ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಆ ಆರ್ಟಿಸ್ಟ್ ಚಂದ್ರಮೌಳಿ ಬಗ್ಗೆ. ಓ, ಅವನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಸ್ಕೆಚ್ ಸಿಗಲಿಲ್ಲ ಅಂತನಾ? ಹಾಂ, ಐ ಆಮ್ ಸಾರಿ ಅಮ್ಮಮ್ಮ, ನಾನು ಮಾಡಿದ ಪ್ಲ್ಯಾನ್ ಸಹ ವರ್ಕ್ ಆಗಿಲ್ಲ. ಅವನ್ನ ಒಡ್ದು ಸ್ಕೆಚ್ ಕಿತ್ಕೊಳ್ಳೋಣ ಅಂದರೆ ಈ ಪ್ಲೇಡ್ ಕ್ಲೆವರ್. ಮಾಮ್, ದುಡ್ಡು ಹೇಗೆ ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅವನು ಒದೆ ತಿನ್ಕೊಂಡು ಹೋಗುವಾಗ ನನ್ನ ನೋಡ್ಕೊಂಡು ಹೋದ. ಆ ನೋಟದಲ್ಲಿ ತುಂಬಾನೇ ಅರ್ಥ ಆಯ್ತು. ಅಂದರೆ ಡೂ ಯು ಥಿಂಕ್ ಅವನು ಜಾಸ್ತಿ ದುಡ್ಡು ಡಿಮಾಂಡ್ ಮಾಡ್ತಾನಾ? ನೋ ನೋ ನೋ, ಅವನೀಗ ದುಡ್ಡು ಕೇಳಿದ್ರು ಕೊಟ್ಬಿಡ್ಬೋದು. ಆದರೆ ಅವನು ನಮ್ಮ ವಿರುದ್ಧ ಪ್ಲಾನ್ ಮಾಡ್ತಿದ್ದಾನೆ ಅಂತ ನನಗನ್ನಿಸ್ತಿದೆ. ಅವನು ಒಳ್ಳೆಯವನಾದರೆ ನಮಗೆ ಸರಿ ಬರೋದಿಲ್ಲ. ಈಗೇನು ಮಾಡೋದು ಮಾಮ್? ಹೇಗಿದ್ರೂ ಅವನ ಹತ್ರ ಸ್ಕೆಚ್ದು ಇನ್ನೊಂದು ಕಾಪಿ ಇದ್ದೇ ಇರುತ್ತೆ. ಮೊದಲು ಅದನ್ನ ಪಡ್ಕೋಬೇಕು. ಆಟನ ಸ್ವಲ್ಪ ರಫ್ ಆಗಿ ಆಡಬೇಕು. ಈಗ ಬೇರೆ ದಾರಿ ಇಲ್ಲ. ನಮ್ಮಿಂದ ಏನಾದರೂ ಹೆಲ್ಪ್ ಬೇಕು ಅಂದರೆ ಕೇಳಿ ಅಮ್ಮಮ್ಮ, ನಾವು ಬರ್ತೀವಿ. ಏನು ಬೇಕಾಗಿಲ್ಲ. ನಾನು ನೋಡ್ಕೊತೀನಿ. ಈ ಹಳೆ ಕಾಮಿನಿಗೂ ಕೆಲಸ ಬರ್ತಿದೆ. ಐ ವಿಲ್ ಟೇಕ್ ಕೇರ್.
ಜೊತೆಲಿರೋರ್ನ ಕಳ್ಕೊಳ್ಳೋ ಗಂಟ ಅವ್ರ ಬೆಲೆ ಗೊತ್ತಾಗಕ್ಕಿಲ್ಲ ಅಂತಾರೆ. ಆದ್ರೆ ನನ್ಗೆ ನಿಮ್ಮಿಬ್ರು ಬಿಟ್ಟು ಬರುವಾಲೆ ಗೊತ್ತಿತ್ತು ನೀವಿಲ್ದೆ ನಾನು ಏಟ್ ಕಷ್ಟ ಪಡ್ಬೇಕಾಯ್ತೈತೆ ಅಂತ. ಅನ್ಕಂಡಿದ್ ಎಲ್ಲನೂ ಆಯ್ತಿದ್ರು ನಿಮ್ ಮುಖ ನೋಡ್ದೆ ಒಂದು ದಿವಸ ಕಳಿಯೋದು ವರ್ಷ ಕಳ್ದಂಗ ಆಯ್ತೈತೆ. ಬಿರ್ಬಿರ್ನೆ ಭೂಮಿ ತಾಯಿ ತಿರ್ಗಿ ಆದಷ್ಟು ಬಿರ್ನೆ ನಿಮ್ನ ನೋಡ್ಬೇಕು ಅನ್ನೋ ಆಸೆ ದಿನೇ ದಿನೇ ಜಾಸ್ತಿ ಆಯ್ತೈತೆ. ಅವ್ವ, ಅಜಯ, ನಂಗೆಲ್ಲಾನು ನೀವೇಯ. ಮಲೆ ಮಾರವಂತವ ಬೇಡ್ಕತೀನಿ, ನಿಮ್ಗೇನು ಆಗಬಾರ್ದು ಅಂತವ. ಕಮಲಿ, ಏನ್ ನಿಂಗೆ? ಅಜ್ಜಯ್ಯ ಮತ್ತವ್ವ ಜಪ್ತಿಗೆ ಬಂದ್ರ? ನನ್ಗೆ ಅರ್ಥ ಆಯ್ತೈತ್ ಕಮಲಿ, ಆದ್ರೆ ನೀನೇನು ಯೋಚನೆ ಮಾಡ್ಬೇಡ. ನೀನ್ ಸಂಭೋಗ್ ಮಾಡಿರೋ ಸಾಯದ್ ಬಗ್ಗೆ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ಅದ್ ಏಟ್ ಖುಷಿ ಪಡ್ತಾರ ಗೊತ್ತಾ? ಅಜ್ಜಯ್ಯ ಅಂತೂ ಕುಂಡಾಡ್ಬಿಡ್ತಾನೆ. ಅವ್ರಿಬ್ಬರಿಗೂ ನಿನ್ ಮ್ಯಾಗ ಸ್ಯಾನೆ ಹೆಮ್ಮೆ ಆಯ್ತೈತ್ ಕಮ್ಲಿ. ನನ್ ಮಗಳು ಪಟ್ನಕ್ ಹೋದ್ರುವೆ ನಾ ಹೇಳಿದ್ನ ಮರ್ತಿಲ್ಲ, ಅವಳು ನನ್ ಮಗಳು ಅಂತ ಸರಜಕ್ಕ ಊರ್ಗೆಲ್ಲ ಹೇಳ್ಕೊಂಡ್ ಬರ್ತಾಳೆ. ನೋಡ್ತಾ ಇರ್ಬೇಕಾದ್ರೆ ಅಯ್ಯೋ ಕಮ್ಲಿ, ನಾನ್ ಏನಾರ ತೆಪ್ಪಾಗಿ ಮಾತಾಡಿದ್ನ? ಏನಮ್ಮಿ ನೀನು? ನೆನ್ನೆ ತಾನೇ ಇನ್ಮ್ಯಾಕ್ ನಿನ್ ಕಣ್ಣಾಗ ಯಾವತ್ತೂ ನೀರ್ ಬರ್ದೇ ಇರಂಗ್ ನೋಡ್ಕೋಬೇಕು ಅನ್ಕೊಂಡಿದ್ದೆ. ನಮ್ಮವ್ವ ಹೇಳ್ದಂಗೆ ನಂಗ್ ಮಾತಿನ ಮ್ಯಾಕ್ ನಿಗಾನೇ ಇರಕ್ಕಿಲ್ಲ. ನಾನೊಬ್ಳು ದಡ್ಡಿ. ಇಲ್ಲ ನಿಂಗೆ, ಅವ್ವ ಮತ್ತೆ ಅಜ್ಜಯ್ಯ ಸ್ಯಾನೆನೆ ಗೆಪ್ತಿಗೆ ಬತ್ತವ್ರೆ. ಹೆಂಗನ ಮಾಡಿ ಅವ್ರನ್ನ ಒಪ್ಸಿ ಅವ್ರನ್ನ ಇಲ್ಲಿಗೆ ಕರ್ಕೊಂಬಂದು ಒಂದ್ ಮನೆ ಮಾಡಿ ಜೊತೆಗೆ ಇದ್ಬಿಡೋಣ ಅನಿಸ್ತೈತೆ. ಆದ್ರೆ ಆ ಭಾಗ್ಯ ನಮ್ಗಿಲ್ವಲ್ಲ. ಅವ್ವ ನನ್ನ ನೋಡಿದ್ರೇನೆ ಎಲ್ಲಿ ಊರಿಗೆ ವಾಪಸ್ ಬಂದ್ಬಿಡು ಅಂತ ಗದ್ರತಾಳೋ ಅನ್ನೋ ದಿಗ್ಲು. ಓದ್ ಮುಗ್ಸ ಗಂಟ ಹೆಂಗಾನ ಮಾಡಿ ಅಲ್ಲಿ ಕಚ್ಕೊಂಡಿದ್ಬಿಡ್ಬೇಕು. ಅಲ್ಲಿ ಕಚ್ಕೊಂಡಿರ್ಬೇಕು ಸರಿ, ಆದ್ರೆ ಬಾಯಿ ಯಾಕೆ ಮುಚ್ಕೊಂಡಿರ್ಬೇಕು? ನಡಿ ಹೇಳ್ತೀನಿ. ಎಲ್ಗೆ? ಅಜ್ಜಯ್ ಅಂತ ಅವ ಫೋನಾಗ್ ಮಾತಾಡುಮ್ಮ. ಅದ್ ಏನೇ ಆಗ್ಲಿ ಅಜ್ಜಯ್ ಹಂಗ್ ಫೋನ್ ಮಾಡಿ ಅವ್ವ ಹೆಂಗವಳು ಅಂತ ಕೇಳಿ ತಿಳ್ಕೊಳುಮ್ಮ. ಏನತ್ಯ? ಹೂ ನಿಂಗಿ, ನೇರವಾಗಂತೂ ನೋಡಕ್ಕಾಗಕ್ಕಿಲ್ಲ, ಫೋನಾಗಾರು ಮಾತಾಡಮ್ಮ. ನಡಿ. ಈಗ ಗೊತ್ತಾಯ್ತಾ ನಾನು ಏನೇ ಬರೆದ್ರು ಎರಡೆರಡು ಕಾಪಿ ಹಾಕಿಟ್ಟಿರ್ತೀನಿ ಅಂತ? ಆರ್ಟಿಸ್ಟ್ ಅಂದ್ರೆ ಪ್ಲಾನಿಂಗ್ ಇರಬೇಕು. ಅಣ್ಣ, ಎಷ್ಟು ಅಂತ ಕುಡಿತೀರಾ ಅಣ್ಣ? ಆದ್ರೆ ಅವಮ್ಮ ಮಾಸ್ಟರ್ ಪ್ಲಾನಿಂಗ್ ಮಾಡಿ ನನ್ನ ಹತ್ರನೇ ಡಬಲ್ಗೆ ಮಾಡ್ತಾಳಲ್ಲ. ದುಡ್ಡುಗಾಸೆ ಪಟ್ಟು ಸ್ಕೆಚ್ ಮಾಡ್ತೀನಿ ಅಂತ ಒಪ್ಕೊಂಡೆ. ನನ್ನ ಮೇಲೆ ಕೈ ಮಾಡಿಸ್ತಾಳ. ಏನು ಹೇಳ್ತಿದ್ದೀರಾ ಅಣ್ಣ? ಅವಮ್ಮನೇ ನಂಗೆ ಚೆನ್ನಾಗಿ ಗೊತ್ತು. ನಾನು ಸುಮ್ಮನೆ ಬಿಡಲ್ಲ. ಆ ಸ್ಕೆಚಲ್ಲಿರೋ ಹುಡುಗಿಗೆ ನಾನು ಎಲ್ಲ ನಿಜಾನು ಹೇಳ್ಬಿಡ್ತೀನಿ. ಏನ್ ಹಂಗ್ ನೋಡ್ತಾ ಇದೀಯಾ? ನಾನು ದುಡ್ಡುಗೋಸ್ಕರನೇ ಬರೆಯೋನಾಗಿರ್ಬೋದು, ಆದ್ರೆ ವೃತ್ತಿ ಧರ್ಮ ಅಂತ ಒಂದಿದೆ. ನನಗೆ ಆ ಕಾಮಿನಿ ದೇವಿ ಯಾಕೋ ಪ್ರಾಮಾಣಿಕ ಹೆಂಗ್ಸು ಅನ್ಸಲ್ಲ. ನಡಿ. ಎಲ್ಗೆ ಅಣ್ಣ? ಆ ಹುಡುಗಿನ ನೋಡಕ್ಕೆ. ಕಾಲೇಜು ಹಾಸ್ಟೆಲ್ಲು ಅಲ್ಲೇ ಎಲ್ಲ ಇರ್ತಾಳೆ. ಆ ಹುಡುಗಿಗೆ ಎಲ್ಲ ಹೇಳ್ಬಿಡ್ತೀನಿ. ಅವಳೇ ಅನ್ನಪೂರ್ಣಮ್ಮ ಅವ್ರ ಮೊಮ್ಮಗಳು ಅಂತ ಕೂಡ ಹೇಳ್ತೀನಿ. ನಡಿ. ಅಣ್ಣ, ಅಣ್ಣ ಕೂತ್ಕೊಳ್ಳಿ ಅಣ್ಣ, ಕೂತ್ಕೊಳ್ಳಿ.
ತಿಂಡಿ ಅಲ್ಲಿಟ್ಟು ಹೋಗು. ರಾತ್ರಿ ಕೂಡ ಏನೂ ತಿಂದಿಲ್ಲ, ಸ್ವಲ್ಪ ತಿನ್ನಿ. ಅಲ್ಲಿಟ್ಟು ಹೋಗು ಅಂತ ಹೇಳಿದ್ನಲ್ಲ. ನಾನೀಗ ನಿಮ್ಗೆ ಹೇಳೋದು ಕೋಪ ತರಿಸುತ್ತೆ ಅಂತ ಗೊತ್ತು. ರಿಷಿ ಹೇಳ್ದಾಗೆ ಕಮಲಿ ಆ ಥರ ಹುಡುಗಿ ಅಲ್ಲ ಅತ್ತೆ. ಅದು ಅಲ್ಲದೆ ನೆನ್ನೆ ರಾತ್ರಿ ರಿಷಿ ನಿಮ್ಮ ಹತ್ರ ಮಾತಾಡಿದ್ದು ನಿಮಗೆ ನೋಯಿಸ್ಬೇಕು ಅಂತ ಅಲ್ಲ. ಸಾಕ್ ನಿಲ್ಸು. ಸಲಿಗೆ ಕೊಟ್ಟೆ ಅಂತ ಸಲಹೆ ಕೊಡಕ್ ಬರ್ಬೇಡ. ಅವನು ನನ್ನ ಮಗ. ಅವನ ಹತ್ರ ಹೇಗ್ ಮಾತಾಡ್ಬೇಕು, ಅವನ್ಗೇನೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ರಿಷಿಗೆ ಸಪೋರ್ಟ್ ಮಾಡೋ ನೆಪದಲ್ಲಿ ಆ ಹಳ್ಳಿ ಹುಡುಗಿ ಒಳ್ಳೆಯವಳು ಅಂತ ಪ್ರೂವ್ ಮಾಡಕ್ ಬರ್ಬೇಡ. ಅವಳು ಡ್ಯಾನ್ಸ್ ಹೇಳ್ಕೊಳಕ್ ಬರ್ತಾ ಇದ್ದಿದ್ ವಿಷಯನೇ ನನ್ನಿಂದ ಮುಚ್ಚಿಟ್ಟವ್ರಲ್ವಾ ನೀವೆಲ್ಲ. ಹೋಗು, ಕೆಲಸ ನೋಡ್ಕೋ ಹೋಗು. ತಾರಾ, ಅಳ್ತಿದ್ಯಾ? ಏನಾಯ್ತು? ಇವತ್ತಿನವರೆಗೂ ರಿಷಿ ಕೇಳಿದ್ದಕ್ಕೆ ಯಾವುದಕ್ಕೂ ನಾನು ಇಲ್ಲ ಅಂದಿಲ್ಲ. ಎಲ್ಲದರಲ್ಲೂ ಎಲ್ರಿಗಿಂತ ಅವನಿಗೆ ಹೆಚ್ಚು ಫ್ರೀಡಮ್ ಕೊಟ್ಟೆ. ಅವನಿಗೆ ಯಾಕೆ ನನ್ನ ಮಾತು ಅರ್ಥ ಆಗ್ತಿಲ್ಲ? ಅವನಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ ರಮೇಶ್? ಪ್ಲೀಸ್ ತಾರಾ, ಡೋಂಟ್ ಗೆಟ್ ಅಪ್ಸೆಟ್. ನಮ್ಮ ಮದುವೆಯಾಗಿ 30 ವರ್ಷ ಆಯಿತು. ಎಷ್ಟು ವರ್ಷಗಳಲ್ಲಿ ನಿನ್ನ ತಾಯಿ ತೀರ್ಕೊಂಡಾಗ ನೀನು ಕಣ್ಣೀರು ಹಾಕಿದ್ದು. ಇನ್ಯಾವತ್ತೂ ನಾನು ನಿನ್ನ ಕಣ್ಣಲ್ಲಿ ನೀರು ನೋಡಿಲ್ಲ. ನಿನ್ನನ್ನು ಹೀಗೆ ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ತಾರ. ಪ್ಲೀಸ್, ದಿಸ್ ಇಸ್ ನಾಟ್ ಯು. ಬಟ್ ರಿಷಿ, ನಮ್ಮ ರಿಷಿ ತಾರ, ಅವನು ನಿನ್ನ ಮಗ. ನಿನ್ಗೆಷ್ಟು ಹಠ ಇದೆಯೋ ಅವನಿಗೂ ಅಷ್ಟೇ ಹಠ ಇದೆ. ನೀನು ಪ್ರೆಷರ್ ಹಾಕದಷ್ಟು ಅವನು ಇನ್ನೂ ದೂರ ಹೋಗ್ತಾನೆ. ಇದನ್ನ ನೀನು ಅರ್ಥ ಮಾಡ್ಕೋಬೇಕು. ಅಥವಾ ಇದೆಲ್ಲ ನಿನಗೆ ಗೊತ್ತಿದ್ದು ನೀನು ಈಗೋ ನಿನ್ನ ಕೈಲಿ ಹೀಗೆ ಮಾಡಿಸ್ತಿದ್ಯಾ? ನೋಡ್ತಾರ, ರಿಷಿ ನಿನ್ನನ್ನು ತುಂಬ ಪ್ರೀತಿಸ್ತಾನೆ. ನಿನಗಿಷ್ಟ ಆಗದಿರೋ ಕೆಲಸ ಖಂಡಿತ ಅವನು ಯಾವುದೂ ಮಾಡೋದಿಲ್ಲ. ನೀನು ಯೋಚನೆ ಮಾಡದೆ ಅವನ ಪಾಟ್ಗೆ ಬಿಟ್ಬಿಡು. ಖಂಡಿತ ಅವನಾಗಿ ವಾಪಸ್ ಬರ್ತಾನೆ. ಅವ್ನು ನನ್ನ ಮಾತನ್ನ ಅರ್ಥ ಮಾಡ್ಕೋತಾನೆ ಅಂತೀರಾ? ಖಂಡಿತ ಖಂಡಿತ ಕೇಳ್ತಾನೆ. ಡೋಂಟ್ ಲೂಸ್ ಹೋಪ್ಸ್. ನೀನು ಮೊದಲು ತಿಂದಿದ್ದೀನಿ. ಹಲೋ ಅಣ್ಣ, ಕೇಳಿಸ್ತಾಯ್ತಾ? ಅಲ್ಲ, ಯಾರು? ದಿನೇಶ್ ಅಣ್ಣ, ನಾನು ಕಮ್ಲಿ, ಬೆಂಗಳೂರಿಂದ. ಹೆಂಗಿದ್ದೀರಾ? ಓ, ನಮ್ ಕಂಬ್ಲಿ ಚೆನ್ನಾಗಿದ್ದೇನವ? ಓ, ನಿಂಗಿ ಮತ್ತೆ ಕೆಂಪ ಅಲ್ಲೇ ಇದಾರೆ ಅಂತ ಹೇಳ್ತಾ ಇದ್ರು. ಹೂನಣ್ಣ, ಇಲ್ಲೇ ಇದ್ದಾರೆ. ಅಣ್ಣ, ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ತು. ಏನ್ ಹೇಳ ಕಂಬ್ಲಿ? ಅಣ್ಣ, ವಸಿ ನಮ್ಮ ಅಜ್ಜಯ್ಯನ ಒಂದ್ 10 ನಿಮಿಷ ಕರಿತೀರಾ? ಕಮಲಿ, ಕಮಲಿ, ನಿಂಗೆ ಯಾರಿಗೆ ಫೋನ್ ಮಾಡ್ತಾ ಇದ್ದೆ? ಏ, ಕಮಲಿ ಅವ್ರ ಅಜ್ಜಿ ಹೆಂಗೆ? ವಸಿ ಇರು.